Hello guys, my new vlog. Please to channel my Sakrapara. Sacrifice. ಹಾಯ್ ಗೈಸ್, ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ಹೇಳ್ರಪ್ಪ ಹೇಳ್ರು. ನಾನು ಮತ್ತೆ ನಾವು ಫ್ರೆಂಡ್ಸ್ ಟ್ರಿಪ್ ಹೋಯ್ತಾ ಇದೀವಿ. ಅದು ಜಸ್ಟ್ 3000 ಬಡ್ಜೆಟ್ ಅಲ್ಲಿ ಅನಂತಪುರ ತಿರುಪತಿ ಟು ಪಾಂಡಿಚೇರಿ ಅಂಡ್ ಪಾಂಡಿಚೇರಿ ಟು ಅರುಣಾಚಲಂ. ಟಿಕೆಟ್ ತಗೊಂಡಿಲ್ಲ ಗೈಸ್, ಇವಾಗ ಟಿಕೆಟ್ ತಗೊಂಡು ಮತ್ತೆ ಸಿಗೋಣ. ಫೈನಲಿ ಟಿಕೆಟ್ ತಗೊಂಡ್ ಬಂದ್ವಿ. ಫುಲ್ ಖಾಲಿ ಇದೆ ಸ್ಟೇಷನ್ ಎಲ್ಲ. ಟ್ರೈನ್ 8 o'clock ಇದೆ, ಇನ್ನ ಊಟ ಮಾಡಿಲ್ಲ, ಊಟ ಮಾಡ್ಕೊಂಡು ಬರೋಣ. ಇವಾಗ 7:37 ಆಗಿದೆ. ಲೆಮನ್ ರೈಸ್ ಆರ್ಡರ್ ಮಾಡ್ಕೊಂಡೆ. ಟ್ರೈನ್ಗೆ ವೇಟ್ ಮಾಡ್ತಾ ಇದೀವಿ ಗುರು. ಸ್ಟೇಷನ್ ಅಲ್ಲಿ ಫುಲ್ ಕ್ರೌಡ್ ಇದೆ, ಟೈಮ್ ಆಗಿದೆ, ಬಟ್ ಇನ್ನು ಟ್ರೈನ್ ಬಂದಿಲ್ಲ. ಜನರಲ್ ಟಿಕೆಟ್ಸ್ ತಗೊಂಡಿದೀವಿ, ಅದರಲ್ಲಿ ಸಿಚುವೇಶನ್ ಹೇಗಿರುತ್ತೋ ಗೊತ್ತಿಲ್ಲ. ಸೀಟ್ಸ್ ಸಿಗ್ಬೋದು ಇಲ್ಲ ಸಿಗದೆ ಇಲ್ಬೋದು, ನೋಡೋಣ ಹೇಗಿರುತ್ತೋ ಗುರು. 8 o'clock ಟ್ರೈನ್ ಇರೋದು, ಬಟ್ ಆಗ್ಲೇ 8:30 ಆಗಿದೆ, ಇನ್ನೂ ಬಂದಿಲ್ಲ. ಟ್ರೈನ್ ಡಿಲೇ ಆಗಿದೆ ಅನ್ಸುತ್ತೆ ಗುರು. ಈ ಟ್ರೈನ್ಗೆ ಅಂತೂ ದೊಡ್ಡ ನಮಸ್ಕಾರ. ಆಲ್ಮೋಸ್ಟ್ 1 hour ಡಿಲೇ ಆಗಿದೆ. 8 o'clock ಇರೋದು 9 ಬರ್ತಾ ಇದೆ. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಫ್ರೆಂಡ್ ಜೋಳ ತಂದಿದ್ದಾನೆ, ತಿಂತಾ ಇದೀವಿ. ನನ್ ಫ್ರೆಂಡ್ ನೋಡಿ ಇಲ್ಲಿ ಮಲ್ಗೋಕೆ ಯಾವ ತರ ಮಾಡ್ತಾವ್ರೆ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು. ನಿಧಾನ ಕಣೋ ಬಿದ್ಯಾ. ನಮ್ ಜರ್ನಿ ಬಂದ್ಬಿಟ್ಟು 7 hours ಇದೆ, ಬಟ್ ಈ ಟ್ರೈನ್ ನೋಡಿ ಚಿಕ್ಕ ಮಕ್ಕಳು ಸೈಕಲ್ ತಗೊಂಡವಲ್ವ ಆ ತರ ಹೋಗ್ತಾ ಇದೆ. ಜನರಲ್ ಬೋಗಿಯಲ್ಲಿ ನಮ್ ಸಿಚುವೇಶನ್ ನೋಡಿ ಹೇಗಿದೆ. ಅನಂತಪುರ ಅಲ್ಲಿ 9:30 ಸ್ಟಾರ್ಟ್ ಆಯ್ತು ಟ್ರೈನ್. ತಿರುಪತಿಗೆ ಎರ್ಲಿ ಮಾರ್ನಿಂಗ್ 4 ರೀಚ್ ಆದ್ವಿ. ಇವಾಗ ರೈಲ್ವೆ ಸ್ಟೇಷನ್ ಇಂದ ಟೆಂಪಲ್ ಹೋಯ್ತಾ ಇದೀವಿ. ರೈಲ್ವೆ ಸ್ಟೇಷನ್ ಇಂದ ಅಲಿಪಿರಿ ಸ್ಟೆಪ್ಸ್ ಹತ್ರ ಬಂದ್ವಿ. ಗೇಟ್ ಜಸ್ಟ್ ಇವಾಗ ಓಪನ್ ಮಾಡಿದ್ದಾರೆ. ನೋಡಿ ಜನ ಎಷ್ಟು ಜನ ಇದಾರೆ ಅಂತ. ನೋಡಿ ಗೈಸ್ ಎಷ್ಟು ಕ್ರೌಡ್ ಇದೆ ಅಂತ. ಅಲಿಪಿರಿ ಸ್ಟೆಪ್ಸ್ 3550 ಸ್ಟೆಪ್ಸ್ ಇದಾವೆ. ನಮ್ ಜರ್ನಿ ಇಲ್ಲಿಂದ ಶುರು ಆಗುತ್ತೆ. ಕ್ರೌಡ್ ಇದೆ. ಚೆಕಿಂಗ್ ಆಗ್ತಾ ಇದೆ. ಫೈನಲಿ 1000 ಸ್ಟೆಪ್ಸ್ ಕಂಪ್ಲೀಟ್ ಆಯ್ತು. ಫುಲ್ ಸುಸ್ತು ಗುರು. ಆಕ್ಚುಲಿ ನಾವು 29th ಡಿಸೆಂಬರ್ ಬರ್ಬೇಕಿತ್ತು, ಸಮ್ ಇಶ್ಯೂಸ್ ಇಂದ ಬರ್ಲಿಲ್ಲ. ಎಲೆಕ್ಟ್ರಾನಿಕ್ ಡಿಪ್ ಅಲ್ಲಿ ಅಪ್ಲೈ ಮಾಡ್ಬೇಕಿತ್ತು, ಮಾಡ್ಲಿಲ್ಲ. ಸೊ ಅದರಿಂದ ಇವತ್ತು ಬರ್ತಾ ಇದ್ವಿ. ಎಲೆಕ್ಟ್ರಾನಿಕ್ ಡಿಪ್ ಯಾಕಂತ ಕಂಡಕ್ಟ್ ಮಾಡಿರೋದಂದ್ರೆ, ಇದು ವೈಕುಂಠ ಏಕಾದಶಿಗೆ ಫುಲ್ ರಶ್ ಇರುತ್ತೆ ಅಂತ ಕಂಡಕ್ಟ್ ಮಾಡಿದ್ದಾರೆ. ಅದರಲ್ಲಿ ಸೆಲೆಕ್ಟ್ ಆಗಿರೋರು ಮಾತ್ರ ಫಾಲೋ ಮಾಡ್ತಾರೆ. ನಮ್ಗೆ ಯಾವತ್ತು ಅಪ್ಲೈ ಮಾಡಕ್ ಆಗ್ಲಿಲ್ಲ. ಅದು 20th ಡಿಸೆಂಬರ್ ಕ್ಲೋಸ್ ಮಾಡಿದ್ದಾರೆ ಅಪ್ಲಿಕೇಶನ್. ಎಲೆಕ್ಟ್ರಾನಿಕ್ ಡಿಪ್ ಅಲ್ಲಿ ಅಪ್ಲೈ ಮಾಡಿರೋರಿಗೆ 29th ಡಿಸೆಂಬರ್ ಇಂದ January 1st 2026 ವರೆಗೂ ಎಲೆಕ್ಟ್ರಾನಿಕ್ ಡಿಪ್ ಅಲ್ಲಿ ಸೆಲೆಕ್ಟ್ ಆಗಿರೋರ್ನ ಅಲೋ ಮಾಡಿದ್ದಾರೆ. ಮತ್ತೆ January 2nd ಇಂದ January 8th ವರೆಗೂ ಫ್ರೀ ಆಗಿ ಅಲೋ ಮಾಡ್ತಾ ಇದ್ದಾರೆ. ಫೈನಲಿ 2000 ಸ್ಟೆಪ್ಸ್ ಕೂಡ ಕಂಪ್ಲೀಟ್ ಮಾಡಿ. ಇದು ಎಷ್ಟೋ ದಿನಗಳ ಕನಸುಗಳು ನಮ್ದು. ತಿರುಪತಿ ಬರ್ಬೇಕು ಅಂತ ಇದ್ವಿ, ಆಗ್ಲಿಲ್ಲ. ಬಟ್ ಫೈನಲಿ ಇಟ್ಸ್ ಹ್ಯಾಪನಿಂಗ್ ಟುಡೇ, ಅಂದ್ರೆ January 2nd 2026. ಪಾಪ ಬರೋ ಇವನ್ ಕೈಲಿ ಹತ್ತಕ್ ಆಗ್ತಾ ಇಲ್ಲ, ಹಿಂದಿಂದಕ್ಕೆ ಹೋಗ್ತಾವನೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ನೋಡಿ ಫ್ರೆಂಡ್ಸ್, ಇಲ್ಲಿ 24/7 ವಾಟರ್ ಫ್ಲೋ ಆಗ್ತಾನೆ ಇರುತ್ತೆ. ಅಣ್ಣ ಬಂದ ನಮಸ್ಕಾರ ಫ್ರೆಂಡ್ಸ್. ಏನಂದೆ ಇನ್ನೊಂದ್ಸಲ ಹೇಳು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ.
ಇಷ್ಟು ಚಿಕ್ಕ ವಯಸ್ಸಿನಾಗೆ ಅದೆಂತ ದೊಡ್ಡ ಗುಣ. ಇದನ್ನು ಮೋಕಾಲಿ ಮೆಟ್ಟು ಅಂತಾರೆ. ಇಲ್ಲಿ ಮಣ್ಕಾಲಲ್ಲಿ ನಡೀತಾರೆ. ನಾವು ನಡೆಯೋಣ ಬನ್ನಿ. ನೋಡಿ ಈ ತರ ಹತ್ತುತ್ತಾ ಇದಾರೆಲ್ಲ, ನಾವು ಈ ತರ ಹತ್ತನ. ಇಲ್ಲಿ 3000 ಸ್ಟೆಪ್ಸ್ ಕಂಪ್ಲೀಟೆಡ್. ನಾವು 550 ಇದಾವೆ. ಕಂಟಿನ್ಯೂ ಮಾಡೋಣ. ನಾವು ಅಲ್ಲಿ ಕೆಳಗಡೆ ಕೊಟ್ಟಿರೋ ಲಗೇಜ್ ಇಲ್ಲಿ ಮೇಲ್ಗಡೆ ಬರುತ್ತೆ. ಇಲ್ಲಿ ಹೋಗಿ ನಾವು ಗ್ರ್ಯಾಬ್ ಮಾಡ್ಕೋಬೇಕು. ಬಟ್ ನಾವು ಕೊಟ್ಟಿಲ್ಲ, ಡೈರೆಕ್ಟ್ ನಮ್ ಜೊತೆ ತಗೊಂಡ್ ಬರ್ತಾ ಇದೀವಿ. ಫೈನಲ್ ಸ್ಟೆಪ್ಸ್ ಹತ್ತೋದಂತೂ ಕಂಪ್ಲೀಟ್ ಆಯ್ತು. ಇನ್ನ ಫ್ರೆಶ್ ಅಪ್ ಆಗಿಲ್ಲ. ಅವಾಗ ಫ್ರೆಶ್ ಅಪ್ ಆಗಿ ದರ್ಶನಕ್ಕೆ ಹೋಗ್ಬೇಕು. ಲಾಕರ್ಸ್ ಹತ್ರ ಬಂದಿದೀವಿ. ಲಗೇಜ್ ಎಲ್ಲ ಲಾಕರ್ಸ್ ಅಲ್ಲಿ ಹೋಗೋಕೆ, ಯಾಕಂದ್ರೆ ಟೆಂಪಲ್ ಅಲ್ಲಿ ಅಲೋ ಇರಲ್ಲ ಲಗೇಜ್. ಇನ್ನ ಇಲ್ಲಿ ಲಾಕರ್ಸ್ ಅಲಾಟ್ಮೆಂಟ್ ಮಾಡಿಲ್ಲ. ಫುಲ್ ರಶ್ ಇದೆ ಇಲ್ಲಿ. ಫೈನಲಿ ನಮ್ಗಂತೂ ಲಾಕರ್ಸ್ ಸಿಗಲೇ ಇಲ್ಲ. ಯಾಕೆ? ನಾನೇನಯ್ಯ ತಪ್ಪು ಮಾಡ್ದೆ? ಅದಕ್ಕೆ ಏನ್ ಮಾಡ್ಬೇಕೋ ಗೊತ್ತಾಗ್ಲಿಲ್ಲ ನಮ್ಗೆ. ಇನ್ನೇನ್ ಫ್ರೆಂಡ್ ಗುಂಡು ಮಾಡಿಸ್ತೀನಿ ಅಂತ ಅಂದ. ಇನ್ಯಾಕೆ ಅಂದ್ಬಿಟ್ಟು ಇವನ್ ಕಾರ್ಯಕ್ರಮನ ಮುಗಿಸ್ಕೊಂಡು ಹೋಗಕ್ ಬಂದ್ವಿ. ಇವಾಗ ಫ್ರೆಶ್ ಅಪ್ ಆಗಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಇವತ್ತಂತೂ ಫುಲ್ ರಶ್ ಇದೆ ಗುರು. ಆಲ್ಮೋಸ್ಟ್ ಈ ತರನೇ 5 ಕಿಲೋಮೀಟರ್ಸ್ ಹೋಗ್ಬೇಕು ನಾವು. ನಾವು ಎಕ್ಸ್ಪೆಕ್ಟ್ ಮಾಡಿದ್ದೆ ಬೇರೆ, ಇಲ್ಲಿ ಆಗಿರೋದೇ ಬೇರೆ. ದರ್ಶನ ಬೇಗ ಆಗುತ್ತೆ ಅನ್ಕೊಂಡ್ರೆ ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಕಂಪಾರ್ಟ್ಮೆಂಟ್ಸ್ ಎಲ್ಲ ಫುಲ್ ಆಗಿದಾವೆ. ಸೊ ಅದರಿಂದ ನಮ್ಗೆ ಎಷ್ಟು ಸ್ಟೆಪ್ ಹಾಕಿದ್ದಾರೆ. ಆಲ್ ಮೆಂಬರ್ಸ್ ಆರ್ ವೇಟಿಂಗ್ ಟು ಲೀವ್ ದಿಸ್ ಹಾಲ್. ಯಾಕಂದ್ರೆ ಲಗೇಜ್ ಅಲೋ ಇರಲ್ಲ ಅಲ್ವಾ ದರ್ಶನಕ್ಕೆ. ಸೊ ನಾವು ಲಗೇಜ್ ಕೌಂಟರ್ ಅಲ್ಲಿ ಹೋಗಿ ನಾವು ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಮತ್ತೆ ಲಗೇಜ್ ಎಲ್ಲ ಅಲ್ಲಿ ಸಬ್ಮಿಟ್ ಮಾಡಿ ದರ್ಶನಕ್ಕೆ ಹೋಗ್ಬೇಕಾಗುತ್ತೆ. ನೋಡಿ ಗುರು, ಇವಾಗ ಲಾಕ್ ಓಪನ್ ಮಾಡಿದ್ರು. ಯಾವ ತರ ಫೈನಲಿ ಲಗೇಜ್ ಕೌಂಟರ್ ಹತ್ರ ಬಂದ್ವಿ. ಈ ಲಗೇಜ್ ಕೌಂಟರ್ಗೆ ಟೋಕನ್ ತಗೊಂಡ್ಬಿಟ್ವಿ. ಹೋಗಿ ಲಗೇಜ್ ಸಬ್ಮಿಟ್ ಮಾಡಿ ದರ್ಶನಕ್ಕೆ ಹೋಗೋಣ. ನೋಡಿ ಗೈಸ್, ಇದೆ ನಮ್ ಗ್ಯಾಡ್ಜೆಟ್ಸ್ ಮತ್ತೆ ಲಗೇಜ್ ಎಲ್ಲ ಸಬ್ಮಿಟ್ ಮಾಡೋದು. ಫೈನಲಿ ದರ್ಶನ ಅಂತೂ ಮುಗೀತು. ಇಲ್ಲಿ ವ್ಯೂ ಅಂತೂ ಬೆಂಕಿ ಫುಲ್ ಮಸ್ತಾಗೈತೆ ವ್ಯೂ ಅಂತೂ. ಇದೇ ನಾನು ಫಸ್ಟ್ ಟೈಮ್ ಈ ತರ ವ್ಯೂ ನೋಡ್ತಾ ಇರೋದು. ಇವಾಗ ಲಡ್ಡು ತಗೊಳಕ್ ಹೋಗ್ತಾ ಇದ್ವಿ. ಇದೇ ಲಡ್ಡು ಕೌಂಟರ್ ನೋಡಿ. ಎಲ್ಲೋದ್ರೂ ಫುಲ್ ಜನ, ಎಲ್ಲೋದ್ರೂ ಕ್ಯೂ ಅಲ್ಲೇ ಇರಬೇಕು.
ಈ ಚಳಿಗೆ ನಾವು ಪ್ರೋಟೀನ್ ಹಾಕೊಂಡು ಏನಾದ್ರು ಶಾಪಿಂಗ್ ಮಾಡೋಣ ಅಂತ ಈ ತರ ಆಚೆ ಬಂದ್ವಿ. ಕರೆಕ್ಟಾಗಿ ಇವಾಗ ಮಾರ್ನಿಂಗ್ 4:30 ಆಗಿದೆ. ನಮಗೆ ದರ್ಶನ ಆಗಿದ್ದು January 3rd 2026 12:42 1:15 ಆ ಮಧ್ಯದಲ್ಲಿ ಆಗಿದೆ. ಫೈನಲಿ ತಿರುಪತಿ ಎಲ್ಲ ದರ್ಶನ ಎಲ್ಲ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಬಂದ್ಬಿಟ್ಟು ಅರುಣಾಚಲಂ ಬಸ್ ಸ್ಟಾಪ್ ಹೋಗ್ತಾ ಇದ್ದೀವಿ. ಅಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಡೈರೆಕ್ಟ್ ಅರುಣಾಚಲಂ. ಕರೆಕ್ಟಾಗಿ 11:55ಗೆ ಟ್ರೈನ್ ಇದೆ ಅಲ್ಲಿ. ಅರುಣಾಚಲಂಗೆ 3:30ಗೆ ರೀಚ್ ಆಗ್ತೀವಿ. ತಿರುಪತಿ ಫುಲ್ ಟೂರ್ ಬಂದ್ಬಿಟ್ಟು ಪಾರ್ಟ್ 1 ಅಲ್ಲಿ ಹಾಕಿರ್ತೀನಿ. ಮತ್ತು ಅರುಣಾಚಲಂ ಫುಲ್ ಟೂರ್ ಬಂದ್ಬಿಟ್ಟು ಪಾರ್ಟ್ 2 ಅಲ್ಲಿ ಹಾಕಿರ್ತೀನಿ. ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿ ಮಾತಾಡಿದರೆ ಅಥವಾ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ಭೇಟಿ ಆಗೋಣ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.